ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಣ. ಆತ್ಮೀಯರೇ, ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಅಬುರಾಜಿ ಸವನೂರು. ಇವತ್ತು ನಿಮ್ಮ ಮುಂದೆ ಇಡುತ್ತಿರುವ ವಿಷಯ ಕೇವಲ ಸುದ್ದಿಯಲ್ಲ, ಇದು ಅನ್ಯಾಯದ ಪರಮಾವಧಿ. ಉತ್ತರ ಪ್ರದೇಶದ ಒಬ್ಬ ಪವಿತ್ರ ಇಮಾಮ್ ಮೌಲಾನಾ ತೌಸೀಫ್ ರಾಜಾ ಮಸೀದಿಯಲ್ಲಿ ಶಾಂತಿಯನ್ನು ಹರಡುತ್ತಿದ್ದ ಒಬ್ಬ ಮನುಷ್ಯ. ಅವರು ರೈಲಿನಲ್ಲಿ ಪ್ರಯಾಣ ಬೆಳೆಸುತ್ತಿದ್ದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಈ ಪ್ರಯಾಣ ಅವರ ಜೀವನದ ಕೊನೆಯ ಪಯಣವಾಗಲಿದೆ ಎಂದು. ಬಂಧುಗಳೇ, ರೈಲು ಹಳಿಯ ಮೇಲೆ ಮೌಲಾನಾ ಅವರ ಅವರ ಮೃತದೇಹ ಪತ್ತೆಯಾದಾಗ ಪೊಲೀಸರು ಹೇಳಿದ್ದು ಅವರು ಆಕಸ್ಮಿಕವಾಗಿ ಸತ್ತಿದ್ದಾರೆ ಎಂದು. ಆದರೆ ಸತ್ಯ ಅಡಗಿದ್ದು ಆ ಇಮಾಮ್ ಮರಣ ಹೊಂದುವ ಕೆಲವೇ ನಿಮಿಷಗಳ ಮೊದಲು ತನ್ನ ಪತ್ನಿಗೆ ಮಾಡಿದ ಆ ಒಂದು ಫೋನ್ ಕರೆಯಲ್ಲಿ. ಹೆಂಡತಿಯ ಫೋನ್ ರಿಂಗ್ ಆಗುತ್ತೆ. ಅವಳು ಆಸೆಯಿಂದ ರಿಸೀವ್ ಮಾಡ್ತಾಳೆ. ಆದರೆ ಆ ಕಡೆಯಿಂದ ಕೇಳಿಸಿದ್ದು ಪ್ರೀತಿಯ ಮಾತುಗಳಲ್ಲ, ಬದಲಿಗೆ ಮರಣ ಹಟ್ಟಿಸಿಕೊಂಡು ಬರುತ್ತಿರುವ ಭೀಕರ ಚೀರಾಟ. ನನ್ನನ್ನು ಉಳಿಸಿ, ಯಾರೋ ನನ್ನನ್ನು ಹೊಡೆಯುತ್ತಿದ್ದಾರೆ, ಅವರು ನನ್ನನ್ನು ಸಾಯಿಸುತ್ತಿದ್ದಾರೆ ಎಂದು ಆ ಇಮಾಮ್ ಕಿರುಚುತ್ತಿದ್ದರು. ಬಂಧುಗಳೇ, ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ಹೆಂಡತಿಗೆ ತನ್ನ ಪತಿ ರೈಲಿನಲ್ಲಿ ಜನರ ಮಧ್ಯೆ ಇದ್ದು ಅಸಹಾಯಕನಾಗಿ ಮರಣ ಹೊಂದುತ್ತಿದ್ದಾರೆ ಎಂದು ಕೇಳಿದಾಗ ಅವಳ ಸ್ಥಿತಿ ಏನಾಗಿರಬೇಡ. ಆ ಇಮಾಮ್ ಫೋನ್ನಲ್ಲಿ ಅಳುತ್ತಾ ಇನ್ನೊಂದು ಮಾತು ಹೇಳ್ತಾರೆ, ನನ್ನ ಸುತ್ತಲೂ ನೂರಾರು ಜನರಿದ್ದಾರೆ, ಆದರೆ ನನ್ನನ್ನು ಉಳಿಸಲು ಒಬ್ಬರು ಬರುತ್ತಿಲ್ಲ. ಸುಬ್ಹಾನಲ್ಲಾಹ್. ಯೋಚನೆ ಮಾಡಿ, ಏನು ಮಾಡಬೇಕು ಆ ಹೆಂಡತಿ? ಈ ಮಾತು ಕೇಳಿದಾಗ ಪ್ರತಿಯೊಬ್ಬ ಮುಸಲ್ಮಾನನ ಕಣ್ಣಲ್ಲಿ ಕಣ್ಣೀರು ಬರಲ್ವಾ? ಪ್ರತಿಯೊಬ್ಬ ಮಾನವೀಯತೆಯ ಇರುವ ಹಿಂದೂ ಸಹೋದರನಿಗೆ ಇದು ಬೇಸರ ತರಿಸಲ್ವಾ? ಇಡೀ ರೈಲು ತುಂಬ ಜನ ಇದ್ದರೂ ಒಬ್ಬ ಇಮಾಮ್ ಅನಾಥೆಯಾಗಿ ಮರಣ ಹೊಂದಬೇಕಾದ ಸ್ಥಿತಿ, ಸಾಯಬೇಕಾದ ಒಂದು ಸ್ಥಿತಿ. ಅವರು ಮಾಡಿದ ತಪ್ಪೇನು? ಅವರು ಮುಸ್ಲಿಂ ಪಂಡಿತರಾಗಿದ್ದೇ ತಪ್ಪ? ಆ ಕರೆ ಕಟ್ಟಾಯಿತು, ಆ ಇಮಾಮ್ ಉಸಿರು ನಿಂತು ಹೋಯಿತು. ಆದರೆ ಆ ಫೋನ್ನಲ್ಲಿ ದಾಖಲೆಯಾದ ಆಕ್ರಂದನ ಇಡೀ ಭಾರತದ ಮೌನವನ್ನು ಪ್ರಶ್ನಿಸುತ್ತಿದೆ. ಆ ರಾತ್ರಿ ರೈಲಿನಲ್ಲಿ ನಡೆದದ್ದೇನು? ಆ ಪಾಪಿಗಳು ಯಾರು? ಆತ್ಮೀಯರೇ, ಉತ್ತರ ಪ್ರದೇಶದ ಆ ಇಮಾಮ್ ಮೌಲಾನಾ ತೌಸೀಫ್ ಅವರ ದಾರುಣ ಮರಣ ವೇಳೆ ಆ ಫೋನ್ ಸಂಭಾಷಣೆಯಲ್ಲಿ ಕೇಳಿ ಬಂದ ಒಂದು ಮಾತಿದೆಯಲ್ಲ, ಅದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ತಲೆ ತಗ್ಗಿಸುವಂತೆ ಮಾಡುತ್ತದೆ. ಮೌಲಾನಾ ಅವರು ಅಳುತ್ತಾ ಹೇಳ್ತಾರೆ, ನನ್ನ ಸುತ್ತಲೂ ಜನರು ತುಂಬಿದ್ದಾರೆ, ಆದರೂ ಯಾರೊಬ್ಬರು ನನ್ನ ಸಹಾಯಕ್ಕೆ ಬರುತ್ತಿಲ್ಲ. ಬಂಧುಗಳೇ, ಯೋಚನೆ ಮಾಡಿ, ಒಂದು ರೈಲು ಬೋಗಿಯಲ್ಲಿ ನೂರಾರು ಜನ ಇದ್ದು ಆದರೂ ಸಹಾಯಕ್ಕೆ ಬರ್ತಾ ಇಲ್ಲ ಅಂದರೆ, ಅಲ್ಲಿ ಒಬ್ಬ ಮನುಷ್ಯನ ಮೇಲೆ ಹಲ್ಲೆ ನಡೀತಾ ಇದ್ದರೆ ಆತ ಜೀವ ಉಳಿಸಿ ಅಂತ ಕಿರುಚುತ್ತಾ ಇದ್ದರೆ ಉಳಿದವರೆಲ್ಲ ಕಿವುಡರಾಗಿ ಕೂತಿದ್ದಾರಾ ಅಥವಾ ಕಳ್ಳುಗಳಾಗಿ ಬದಲಾಗಿದ್ದಾರಾ? ಇವತ್ತು ಈ ದೇಶಕ್ಕೆ ಏನಾಗಿದೆ? ಒಬ್ಬ ಇಮಾಮ್ ಅಂದಾಕ್ಷಣ ಅವರು ಮನುಷ್ಯರಲ್ಲವೇ? ಅವರ ಮೈಯಲ್ಲೂ ಹರಿಯುವುದು ಕೆಂಪು ರಕ್ತವಲ್ಲವೇ? ದಾಳಿ ಮಾಡಿದವರು ರಾಕ್ಷಸರಾದರೆ ಸುಮ್ಮನೆ ನೋಡುತ್ತಾ ಕೂತಿದ್ದಾರಲ್ಲ, ಅವರು ಯಾರು? ಆ ಮೌನ ಇದೆಯಲ್ಲ, ಅದು ಕೊಲೆಗಿಂತಲೂ ಭಯಾನಕವಾದದ್ದು. ಸಹೋದರರೇ, ಇವತ್ತು ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಮುಸ್ಲಿಂ ಪಂಡಿತರನ್ನು, ಇಮಾಮರುಗಳನ್ನು ಗುರಿಯಾಗಿಸಿಕೊಂಡು ಇಂತಹ ದಾಳಿಗಳು ನಿರಂತರವಾಗಿ ನಡೆಯುತ್ತಿದೆ. ದನದ ಮಾಂಸದ ಹೆಸರಿನಲ್ಲಿ, ಜೈ ಶ್ರೀರಾಮ್ ಘೋಷಣೆ ಹೆಸರಿನಲ್ಲಿ ಅನ್ಯಾಯವಾಗಿ ರಕ್ತ ಹರಿಸಲಾಗುತ್ತಿದೆ. ಇವತ್ತು ಆ ಮೌಲಾನಾ ಅವರ ಕುಟುಂಬ ಬೀದಿಗೆ ಬಿದ್ದಿದೆ. ಅವರ ಪಾಪ ಮಕ್ಕಳು ಅನಾಥ ಕಣ್ಣೀರಿಗೆ ಉತ್ತರವಿಲ್ಲವೇ? ನಮ್ಮ ಹಿಂದೂ ಧರ್ಮದ ಶ್ರೇಷ್ಠ ಸಂಸ್ಕೃತಿ ಹೇಳುವುದು ಅಹಿಂಸಾ ಪರಮೋ ಧರ್ಮ ಅಂತ. ಆದರೆ ಈ ಗುಂಪು ಹಲ್ಲೆ ಮಾಡುವವರು ಯಾವ ಧರ್ಮವನ್ನು ಪಾಲಿಸುತ್ತಿದ್ದಾರೆ? ಪ್ರೀತಿಯನ್ನು ಸಾರುವ ಧರ್ಮದ ಹೆಸರಿನಲ್ಲಿ ದ್ವೇಷದ ಬೆಂಕಿ ಹಚ್ಚುವ ಈ ಮತಿಗೇಡಿಗಳು ನಿಜವಾದ ಧರ್ಮನಿಷ್ಠರೇ?
ಆ ಇಮಾಮ್ ಮೌಲಾನಾ ತೌಸೀಫ್ ಅವರ ಮರಣ ಕೇವಲ ಒಬ್ಬ ವ್ಯಕ್ತಿಯ ಮರಣವಲ್ಲ, ಅದು ಮನುಷ್ಯತ್ವದ ಮರಣ. ಆ ರಾತ್ರಿ ಆ ರೈಲಿನಲ್ಲಿ ಮೌನವಾಗಿದ್ದ ಪ್ರತಿಯೊಬ್ಬ ಪ್ರಯಾಣಿಕನು ಈ ಕೊಲೆಗೆ ಸಾಕ್ಷಿ ಮಾತ್ರವಲ್ಲ, ಪರೋಕ್ಷವಾಗಿ ಹೊಣೆಗಾರರೂ ಹೌದು. ಸುಬ್ಹಾನಲ್ಲಾಹ್. ನೋಡಿ ಪ್ರೀತಿಯ ಸಹೋದರರೇ, ಈ ಘೋರ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತಾ? ಆ ಕೊಲೆಗಾರರು ಸ್ವತಂತ್ರರಾಗಿ ಓಡಾಡುತ್ತಿದ್ದಾರೆ. ಬಂಧುಗಳೇ, ಆ ರೈಲು ಹಳಿಯ ಮೇಲೆ ಮೌಲಾನಾ ಅವರ ಮೃತದೇಹ ಬಿದ್ದಾಗ ಆ ಮುಖದಲ್ಲಿ ಅದೆಂತಹ ನೋವಿತ್ತು ಗೊತ್ತಾ? ಆ ಶರೀರದ ಮೇಲೆ ಹಲ್ಲೆ ಮಾಡಿದ ಗುರುತುಗಳು ಚೀರಾಡುತ್ತಿದ್ದವು. ಪೊಲೀಸರು ಅದನ್ನು ಆಕಸ್ಮಿಕ ಅಂತ ಹೇಳಿ ಮುಚ್ಚು ಹಾಕಲು ನೋಡಿದರು. ಆದರೆ ಆ ಮೌಲಾನಾ ಅವರ ಪತ್ನಿಯ ಕೈಯಲ್ಲಿದ್ದ ಆ ಫೋನ್ ಕರೆ ಸತ್ಯವನ್ನು ಜಗತ್ತಿಗೆ ಸಾರಿ ಸಾರಿ ಹೇಳುತ್ತಿತ್ತು. ಯೋಚನೆ ಮಾಡಿ, ಒಬ್ಬ ಇಮಾಮ್ ಮರಣ ಹೊಂದಿದಾಗ ತನ್ನ ಹೆಂಡತಿ ಹೇಳ್ತಾಳೆ, ನನ್ನನ್ನು ಹೊಡೆಯುತ್ತಿದ್ದಾರೆ, ನನ್ನನ್ನು ಕೊಲ್ಲುತ್ತಿದ್ದಾರೆ ಅಂತ. ಆ ಫೋನ್ ಕರೆ ಕಟ್ ಆದಾಗ ಆ ಹೆಂಡತಿಯ ಸ್ಥಿತಿ ಏನಾಗಿರಬೇಡ? ಆ ಕೊನೆಯ ಮಾತಿದೆಲ್ಲ, ಆ ಹೆಂಡತಿಯ ಪರಿಸ್ಥಿತಿಯೊಮ್ಮೆ ಯೋಚನೆ ಮಾಡಿ. ಮಸೀದಿಯಲ್ಲಿ ಸದಾ ಅಲ್ಲಾಹನ ನಾಮ ಜಪಿಸುತ್ತಿದ್ದ ಆ ತುಟಿಗಳು ರೈಲಿನ ನೆಲದ ಮೇಲೆ ರಕ್ತ ಸಿಕ್ತವಾಗಿ ಬಿದ್ದಾಗ ಈ ದೇಶದ ಮನುಷ್ಯತ್ವ ಎಲ್ಲಿ ಹೋಗಿತ್ತು? ಇವತ್ತು ಮೌಲಾನರವರ ಮಕ್ಕಳು ನೋಡಿ, ತಂದೆ ಮನೆಗೆ ಬರ್ತಾರೆ ಅಂತ ಕಾಯುತ್ತಿದ್ದ ಆ ಪುಟ್ಟ ಕಣ್ಣುಗಳು ಇವತ್ತು ಕೇವಲ ಕಣ್ಣೀರು ಮಾತ್ರ ಉಳಿದಿದೆ. ಒಬ್ಬ ಇಮಾಮನನ್ನು ಕಳೆದುಕೊಂಡು ಆ ಕುಟುಂಬದ ಆಕ್ರಂದನ ಇದೆಯಲ್ಲ, ಅದು ಆಕಾಶವನ್ನು ಸೀಳುವಂತಿದೆ. ಮೌಲಾನಾ ಅವರು ಮಾಡಿದ ತಪ್ಪೇನು? ಅವರು ಮುಸ್ಲಿಂ ಪಂಡಿತರಾಗಿದ್ದೇ ಅವರ ಪಾಲಿಗೆ ಮರಣದ ವರವಾಯಿತೆ. ಸಹೋದರರೇ, ಇವತ್ತು ಮೌಲಾನಾ ತೌಸೀಫ್ರವರ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕಿದೆ. ಆ ಕೊಲೆಗಾರರು ಯಾರು? ರೈಲಿನಲ್ಲಿ ಆ ಇಮಾಮ್ ಜೀವಕ್ಕಾಗಿ ಚೀರಾಡುವಾಗ ಮೌನವಾಗಿ ಕೂತಿದ್ದ ಆ ಕಳ್ಳು ಹೃದಯದ ಮನುಷ್ಯರು ಯಾರು? ಇವತ್ತು ಆ ಮುಸ್ಲಿಂ ಕುಟುಂಬ ಕಣ್ಣೀರಲ್ಲಿ ಮುಳುಗಿದ್ದಾರೆ. ಮಾನವೀಯತೆ ಇರುವ ಪ್ರತಿಯೊಬ್ಬ ಹಿಂದೂ ಮತ್ತು ಕ್ರೈಸ್ತ ಸಹೋದರನು ಈ ಅನ್ಯಾಯಕ್ಕೆ ಮರುಗುತ್ತಿದ್ದಾನೆ. ಕೊನೆಯದಾಗಿ ಅಬು ರಾಜಿ ಇಷ್ಟೇ ಹೇಳೋದು, ಬಟ್ಟೆ ನೋಡಿ ಧರ್ಮ ನೋಡಿ ಮನುಷ್ಯನನ್ನು ಕೊಲ್ಲುವ ಈ ರಾಕ್ಷಸ ಪ್ರವೃತ್ತಿ ಇದೆ ನಿಲ್ಲದಿದ್ದರೆ ಈ ದೇಶದ ಅಖಂಡತೆಗೆ ಬೆಂಕಿ ಬೀಳುವುದು ಗ್ಯಾರಂಟಿ. ದೇವರ ಮುಂದೆ ಪ್ರಾರ್ಥಿಸುವ ಕೈಗಳು ಇನ್ನೊಬ್ಬರ ರಕ್ತ ಹರಿಸಲು ಬಳಕೆಯಾಗಬಾರದು. ಮೌಲಾನಾರವರ ಮರಣ ವ್ಯರ್ಥವಾಗಬಾರದು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ. ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಣ. ಸತ್ಯದ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ. ಇದು ಅಬು ರಾಜಿ ಟಾಕ್ಸ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.